रघुनन्दन रघुरघुनन्दन रघुवर सेवन रघुपति शायन शतयोजन शतशतयोजन शरधि नियोजन शरपरिलंघन. ಹಲೋ ಹೇಳಿ ಸರ್, ರವಿ ಕಿರಣ್ ಅವರಾ? ಹೌದು ಸರ್, ಹೇಳಿ. ನಮಸ್ತೆ ಸರ್, ಅದೇ ಮೀಶೋ ಇಂದ ನನಗೊಂದು ಪೋಸ್ಟ್ ಬಂದಿತ್ತು. ಎಲ್ಲಿಂದ ಮಾತಾಡ್ತೀರಾ ನೀವು? ನಾವು ವಿಜಯಪುರ ದೇವನಹಳ್ಳಿ ಇಂದ ಏರ್ಪೋರ್ಟ್ ಐಡಿಯಾ ಇದೆಯಾ? ಹೌದಾ ಸರ್, ಅದೇನು ಅಂದ್ರೆ ನಮ್ಮ ಮೀಶೋ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಇಯರ್ ಆನಿವರ್ಸರಿ ನಡೀತಿದೆ. ಆ ಕಾರಣದಿಂದಾಗಿ ನಮ್ಮ ಓಲ್ಡ್ ಕಸ್ಟಮರ್ ಕಳಿಸ್ಕೊಟ್ಟಿರೋದು. ಅದರಲ್ಲಿ ವೆರೈಟೀಸ್ ಆಫ್ ಪ್ರೈಸಸ್ ಇದೆ. ಅಂದ್ರೆ ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್, ಗ್ರೈಂಡರ್ ಈ ತರ ಪ್ರೈಸ್ಗಳ ಜೊತೆಗೆ ಫಸ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಅಮೌಂಟ್ ಇದೆ 14,75,000 ರೂಪಾಯಿ. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಕಾರ್ ಇದೆ. ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಆಕ್ಟಿವಾ ಸ್ಕೂಟಿ ಇದೆ ಸರ್. ಅದು ಬಿಟ್ಟು ನಿಮ್ಗೆ ಎಕ್ಸ್ಟರ್ನಲ್ ಆಗಿ ಹೋಮ್ ಗ್ರೇಡ್ ಐಟಮ್ಸ್ ಬರುತ್ತೆ. ಅಂದ್ರೆ ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್, ಸ್ಮಾರ್ಟ್ ಫೋನ್ ಈ ತರ ಎಲ್ಲ ಇದಾವೆ. ನೀವು ಎಲ್ಲ ಪ್ರೈಸ್ ಬಂದಿದೆ, ನೀವು ಚೆಕ್ ಮಾಡಿ ನೋಡಿದ್ರಾ ಸರ್? ನಾವು ಸ್ಕ್ರಾಚ್ ಮಾಡಿದ್ರಿ. ಅದರಲ್ಲಿ ಫಸ್ಟ್ ಪ್ರೈಸ್ 14,75,000 ಬಂದಿದೆ ಸರ್, ಸ್ಕ್ರಾಚ್ ಮಾಡಿದ್ದಕ್ಕೆ. ಹೌದಾ ಸರಿ ಸರ್, ನೀವು ಒಂದು ಕೆಲಸ ಮಾಡಿ, ನಿಮ್ಮ ಲೆಟರ್ ಅಲ್ಲಿ ನಮ್ಮ ಆಫೀಸ್ ವಾಟ್ಸ್ಆಪ್ ನಂಬರ್ ಇದೆ ನೋಡಿ. ಇದೆ. ಆ ವಾಟ್ಸ್ಆಪ್ ನಂಬರ್ಗೆ ನಿಮಗೆ ಬಂದಿರೋ ಲೆಟರು, ಸ್ಕ್ರಾಚ್ ಕಾರ್ಡು ಮತ್ತೆ ಅದು ಯಾರ್ಯಾರಿಗೆ ಬಂದಿದೆ ಅವ್ರದ್ದೊಂದು ಗವರ್ನಮೆಂಟ್ ಐಡಿ ಪ್ರೂಫ್, ಅಂದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, DL ಇಲ್ಲ ವೋಟರ್ ಐಡಿ, 4ರಲ್ಲಿ ಯಾವ್ದಾರ ಒಂದು, ಓಕೆನಾ? ಕಳ್ಸ್ಕೊಡಿ, ನಾವು ವೆರಿಫಿಕೇಶನ್ ಮಾಡಿ ಕಾಲ್ ಮಾಡ್ತೀವಿ. ಓಕೆ ಸರ್. ಅದೇ ಸರ್, ಇದು ಈಗ ಕಳ್ಸಿಕೊಟ್ಮೇಲೆ, ಹಲೋ ಹೇಳಿ ಸರ್, ಹೇಳಿ ಸರ್. ಅದೇ ಕಳ್ಸಿಕೊಟ್ಮೇಲೆ ಅದು ರಿಜಿಸ್ಟ್ರೇಷನ್ ಫೀಸ್ ಅದೇ ಪೇ ಮಾಡ್ಬೇಕಾಗುತ್ತೆ ಸರ್? ಹಾಂ ಸರ್, ನಿಮಗೆ ಕನ್ಫರ್ಮ್ ಆಯಿತು ಅಂದರೆ ಟ್ಯಾಕ್ಸ್ ಅಮೌಂಟ್ ಪೇ ಮಾಡೋದು ಬರುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಲಾಟರಿ ಸಿಸ್ಟಮ್ ಎಲ್ಲ ಇಲ್ವಲ್ಲ. ಹಾಂ ಅದೇ ಸರ್, ಎಷ್ಟು ಪೇ ಮಾಡಬೇಕಾಗುತ್ತೆ? ಅದು ನೋಡ್ಬೇಕು ಸರ್, ನನಗೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ, ನಾನು ಕೇಳ್ಬೇಕು. ಹಾಂ ಅಲ್ಲ ನನ್ನ ಮಕ್ಕಳ, ನೀವು ಏನ್ ಸ್ಕ್ಯಾಮರ್ ತುಣ್ಣೆಗಳಂದ್ರೆ ಅವ್ನ ಅಮ್ಮನ್ ನಿಮ್ಗೆ ನಾಚಿಕೆ ಆಗಲ್ಲ. ಅವನ ಅಮ್ಮನ್ನೇ ಕೇಯ ನಿಮ್ಗೆ. ಒಂದು ಕೆಲಸ ಮಾಡಿ, ಇರೋ ಅವನ ಅಮ್ಮನ್ ದುಡ್ಕೊಂಡ್ ತಿನ್ನಕ್ ಆಗಲ್ಲ ನಿಮ್ ಕೈಗೆ. ನಮ್ಮಂತ ಎಷ್ಟು ಜನದ್ದು ನೀವು ತಿಂದಿರ್ತಾರ ನನ್ನ ಮಕ್ಕಳ. ನೀವು ಲೇ, ನಮ್ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು, ಅಲೋ ಇದೀರಾ ಅಲ್ಲ, ನಾನು ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟು ಈ ನಂಬರ್ ನ ಟ್ರೇಸ್ ಮಾಡಿಸ್ತೀನಿ ನಾನು, ಮತ್ತೆ ರಿಪೋರ್ಟ್ಗೂ ಹಾಕ್ತೀನಿ ನಾನು. ಸರಿ ನನ್ ಮಕ್ಳ, ಸರಿ ಅವನ ಅಮ್ಮನ್ನೇಕೆ ಅಲ್ಲ, ನಿಮ್ ಹತ್ರ ಅವನ ಅಮ್ಮನ್ನೇಕೆ ದುಡ್ಕೊಂಡ್ ತಿನ್ನಕ್ ಆಗಲ್ಲ? ಅವನ ಅಮ್ಮನ್ನೇಕೆ ನಿಮ್ಮ ಹತ್ರ ಈ ತರ ಸ್ಕ್ಯಾಮ್ಗಳು ಮಾಡ್ತಾರೆ? ಎಷ್ಟ್ ಜನ ದುಡ್ಡು ತೆಂಗಿದ್ದೀರಾ ನೀವು? ನಿಮ್ಮ ಅಮ್ಮನ್ನೇಕೆ ಫಸ್ಟ್ ಅವನ ಅಮ್ಮನ್, ನಿಮ್ಮ ಅಮ್ಮನ್ಗೆ ಒಬ್ಬನ್ಗೆ ಹುಟ್ಟಿದ್ರೆ ದುಡ್ಕೊಂಡ್ ತಿನ್ನಲ್ಲ ಗಂಡು ನನ್ನ ಮಗನೇ. ಅವನ ಅಮ್ಮನ್ನೇಕೆ ಈ ತರ ಸ್ಕ್ಯಾಮ್ಗಳು? ಅವನ ಅಮ್ಮನ್, ನಿನ್ನ ಅಮ್ಮನ್ನೇಕೆ ಲೇ, ನಿಮ್ಮ ಅಮ್ಮನ್ ಯಾವ ಊರ ನಿಂದ ಲೇ? ಬಾರ ಅವನ ಅಮ್ಮನ್ನೇಕೆ, ನಿಂದ ಯಾವ ಊರ? ಅವನ ಅಮ್ಮನ್ ಸ್ಕ್ಯಾಮ್ಗಳು ಈಚೆ ತೆಗಿಸ್ತೀನಿ. ನಿಮ್ಮ ಅಮ್ಮನ್ನೇಕೆ, ನಿಮ್ಮ ಅಮ್ಮನ್ ಸ್ಕ್ಯಾಮ್ಗಳು ಮಾಡ್ತೀರಲ್ಲ. ನಿಮ್ಮ ಅಪ್ಪನ್ ಲೇ, ನಿಮ್ಮ ಅಮ್ಮನ್ನೇಕೆ, ನಿಮ್ಮ ಅಪ್ಪನ್ಗೆ ಒಬ್ಬನ್ಗೆ ಹುಟ್ಟಿದ್ರೆ ನೀನ್ ಅವನ ಅಮ್ಮನ್ನೇಕೆ ನೀನ್ ದುಡ್ಕೊಂಡ್ ತಿಂತೀಯ? ಅವನ ಅಮ್ಮನ್ 100 ರೂಪಾಯಿ ಆಗ್ಲಿ ಈ ತರ ಅವನ ಅಮ್ಮನ್ ಎಷ್ಟೋ ಜನಕ್ಕೆ ಅವನ ಅಮ್ಮನ್ನೇಕೆ ಕಳ್ಸ್ಬಿಟ್ಟು ಅವನ ಅಮ್ಮನ್ 1,000-2,000 ನಿಮ್ಮ ಅಮ್ಮನ್ ದಂಗಿಸ್ಕೊಳಕ್ 10,000 ನಿಮ್ಮ ಅಮ್ಮನ್ನೇಕೆ ಈ ತರ ಎಲ್ಲ ಸ್ಕ್ಯಾಮ್ಗಳು ಮಾಡಲ್ಲ. ನಿನ್ನ ಅಮ್ಮನ್ನೇಕೆ 50 ರೂಪಾಯಿ ಆಗ್ಲಿ ನಿಮ್ಮ ಅಮ್ಮನ್ ದುಡ್ಕೊಂಡ್ ತಿನ್ನು ನೀನು. ನಿನ್ನ ಅಮ್ಮನ್ ಜಾತಿನೇಕೆ, ನಿಮ್ಮ ಅಮ್ಮನ್ ಎಷ್ಟು ಜನ ಹೊಟ್ಟೆ ಉಳ್ಕೊಂಡಿರ್ತಾರೆ ನೋಡ. ಅವನ ಅಮ್ಮನ್ನೇಕೆ ಅಲ್ಲಿ 500 ರೂಪಾಯಿ ದುಡಿಬೇಕಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಷ್ಟ ಪಡ್ಬೇಕು. ನಿಮ್ಮ ಅಮ್ಮನ್ನೇಕೆ ಅಲ್ಲ, ನೀನು ಈ ನಮ್ಮನ್ ಪೋಸ್ಟರ್ಗಳಲ್ಲಿ ಕಳ್ಸ್ಬಿಟ್ಟು ನನ್ ಲೌಡ ನನಗ್ ಗೊತ್ತು ಅದ್ರಲ್ಲಿ ಫಸ್ಟ್ ಪ್ರೈಸ್ ಇರ್ತೈತೆ, ಸೆಕೆಂಡ್ ಪ್ರೈಸ್ ಇರ್ತೈತೆ. ನಿಮ್ಮ ಅಮ್ಮನಾಗ ಎಷ್ಟು ನಾವು ನೋಡಿಲ್ಲ. ನಮ್ಮನ್ ಇದು ಇದೇ ನಂಬರು, ನಾವ್ ನಿಮ್ಮ ಆಫೀಸ್ ಅಡ್ರೆಸ್ ಎಲ್ಲ ನೀನು ಫೇಕ್ ಕೊಟ್ಟಿರೋದು. ನಿನ್ನ ಅಮ್ಮನ್ನೇಕೆ ನೀನು ಎಂತ ಕಿಲಾಡಿ ನನ್ ಮಗನ. ನಿಮ್ಮ ಅಮ್ಮನ್ನೇಕೆ ನೀನು ಹಾಳಾಗ್ ಓದ್ತೀಯ. ನಿಮ್ಮ ಅಮ್ಮನ ಅದೆಷ್ಟು ಜನ ಉಸಿರು ಕಟ್ಕೊಂಡಿದ್ಯಾ? ದುಡ್ಡು ಹಾಕಿದ್ಯಾ? ನಿಮ್ಮ ಅಮ್ಮನ್ ನಾನ್ ದುಡ್ಡು ಹಾಕಿಲ್ಲಲೇ. ಎಷ್ಟು ಜನ ದುಡ್ಡು ಹಾಕ್ಸ್ಕೊಂಡಿರ್ತೀಯ, ಎಷ್ಟು ಜನ ದುಡ್ಡು ಮಾಡಿಸ್ಕೊಂಡಿರ್ತೀಯ? ನಿಮ್ಮ ಅಮ್ಮನ್ ಸ್ಕ್ಯಾಮರ್ ತುಲ್ನೆ ಕ್ಯಾಯ. ನಿಮ್ಮ ಅಪ್ಪನ್ಗೆ ಒಬ್ಬನ್ಗೆ ಹುಟ್ಟಿದ್ರೆ, ನಿಮ್ಮ ಅಪ್ಪನ್ಗೆ ಒಬ್ಬನ ಕೈಯಲ್ಲಿ ದಿಂಗಿಸ್ಕೊಂಡಿದ್ರೆ ನಿಮ್ಮ ಅಮ್ಮನ್ ದುಡ್ಕೊಂಡ್ ತಿನ್ನಲೇ. 100 ರೂಪಾಯಿ ನಿಮ್ಮ ಅಮ್ಮನ್ನೇಕೆ? ನಮ್ದು ವಿಜಯಪುರ. ಬಾರ, ನಾನ್ ದೇವನಹಳ್ಳಿಗೆ ಬರ್ತೀನಿ. ಯಾವ್ದ ಊರು ನಿಮ್ಮ ಅಮ್ಮನ್ ಸ್ಕ್ಯಾಮರ್ ತುಲ್ನೆ? ಬಾರ, ನಿಮ್ಮ ಅಮ್ಮನ್ನೇ ನ್ಯಾಯ. ನಿಮ್ಮ ಅಮ್ಮನ್ ಎಲ್ಲಾರ್ಗು ಕಳ್ಸ್ಕೊಂಡ್ಲೆ. ನಿಮ್ಮ ಅಮ್ಮನ್ ನಾಚಿಕೆ ಆಗಲ್ಲೇನಾ? ನೀನ್ ನನ್ನ ಏಜ್ ಇದ್ದಂಗಿದ್ಯಾ, 20-21. ನೀವ್ ಅಮ್ಮನ್ ದುಡ್ಕೊಂಡ್ ತಿನ್ನಕ್ ಆಗಲ್ಲೇನಾ?
ಕಷ್ಟ ಗೊತ್ತಿಲ್ಲ ನಿಮ್ಮ ನನಗೆ. ಅಮ್ಮ, ಅವ್ನ ಅಮ್ಮ- ನಿಮ್ಮ ಅಪ್ಪಾರ ಅಲ್ಲ ಲೇ, ನಾನು ಲೇ, ನಿಮ್ಮ ನಿಮ್ಮ ಅಮ್ಮನ ಅಮ್ಮ ಯಾಕೆ- ನಿನ್ನೆ ನಿಮ್ಮ ಇದೆಲ್ಲ ಅಮ್ಮನ ನಿನ್ನ ನಿಮ್ಮ ಅಪ್ಪನ ಒಬ್ಬನ ಅಕ್ಕನೇ ತಾನೇ ದಿಂಗ್ಸ್ಕೊಂಡ್ ಇದ್ದಿದ್ರೆ ಈ ತರ ಹುಡ್ತಾ ಇರಿಲ್ಲ. ನಿಮ್ಮ ಅಮ್ಮನ ಏಜ್ ಎಷ್ಟು ತಪ್ಪೇಟಿಗಳಾಗ್ಬಿಟ್ಟ ನಿನಗೆ? ನಿಮ್ಮ ಅಪ್ಪನು. ನಿಮ್ಮ ಅಮ್ಮನ ಯಾವ್ದೋ ಇದ್ರಾಗ ನಿಮ್ಮ ಅಮ್ಮನ ಅಮಾವಾಸ್ಯೆ ಗುಡ್ ನನ್ ಮಗನೇ, ಇವನ ಅಮ್ಮನ್ ದುಡ್ಕೊಂಡ್ ತಿನ್ನಕ್ ಕೇಕ್ತೆ ಇಲ್ಲ. ಇವನ ಅಮ್ಮನ ಲಕ್ತಿ ಇದ್ರಾಗ್ಲಂತೆ, ಅದಂತೆ ಇದಂತೆ. ಅವನ ಅಮ್ಮನ್ ನಿಮಗ್ ಕೆಲ್ಸಗಳು ಕೊಡಿಸ್ತೀನಿ, ಇಲ್ಲಾಂದ್ರೆ ನಿಮಗ್ ಕಾರ್ ಬರ್ತದೆ, ಲಕ್ಷ ಬರ್ತದೆ. ನಿಮ್ಮ ಅಮ್ಮನ್ನೇ ಕ್ಯಾಯ. ನಿಮ್ಮ ಅಮ್ಮನ್ ಒಬ್ಬನ್ ಗುಟ್ಟಿದ್ಯಾ ನೀನ್? ನಿಮ್ಮ ಅಮ್ಮನ್ ಅನ್ನ ತಿನ್ನ ಬಾಯಲ್ಲಿ ಮಾತಾಡ್ರಲ್ಲಿ. ಇವನ ಅಮ್ಮನ್ ಎಷ್ಟ್ ಕಷ್ಟಪಟ್ಟ ಮಾತಾಡ್ಬೇಡ, ಹೇಳೋದ್ ಕೇಳಿ ನಿನ್ ತಾಯಿನೇ ನಿಮ್ಮ ಅಮ್ಮನ್ನೇ ಕೇಳಿ. ನಿಮ್ಮ ಅಮ್ಮನ್ ಏನ ಹೇಳ್ತೇನಿಲ್ಲ ಲೇ. ನಿಮ್ಮ ಅಮ್ಮನ್ ಸ್ಕ್ಯಾಮರ್ ತುಲ್ಲು. ನಿಮ್ಮ ಅಮ್ಮನ್ನೇ ನಿನ್ ಜಾತಿಕ್ ನಾನ್ ಲವಡ, ನಮ್ಮನ್ನ ನಿನ್ ನಾಟಕ್ ನಾನ್ ಲವಡ. ನಿಮ್ಮ ಅಮ್ಮನ್ನೇ ಲೈವ್ ಟೆಲಿಕಾಸ್ಟ್ ಬಿಡ್ತೀನಿ ನೋಡಿ ಇವಾಗ. ಲೇ ಬಿಡ ಲೇ ಅವನಮ್ಮನ್. ನಾನು ಇವಾಗ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದೀನಿ. ನಿಮ್ಮ ಅಮ್ಮನ್ನೇ ಎಲ್ಲರಿಗೂ ಶೇರ್ ಮಾಡ್ತೀನಿ. ಯಾರ್ದು ತಪ್ಪೈತೆ ನಿಮ್ಮ ಅಮ್ಮನ್ನೇ ಲೇ. ಮಾತಾಡ್ತಾನಂತೆ ನಿಮ್ಮ ಅಪ್ಪನ ಚಿಕ್ಕ ಮಾತಾಡ್ತಾನಂತೆ. ಅಲ್ಲ ನಿಮ್ಮ ಅಮ್ಮನ್ನೇ ಅಲ್ಲ, ನಿಮ್ಮ ಅಪ್ಪನ್ಗೆ ಒಬ್ಬನ್ಗೆ ಹುಟ್ಟಿದ್ರೆ ಈ ಕೆಲಸ ಮಾಡ್ತಾ ಇದ್ದೆ ನೀನು. ನಿಮ್ಮ ಅಮ್ಮನ್ನೇ ನಿಮ್ಮ ಅಪ್ಪನ್ಗೆ ಒಬ್ಬನ್ಗೆ ಹುಟ್ಟಿಲ್ಲ. ನಿಮ್ಮ ಅಮ್ಮ